ಅಪ್ಪ, ಇಲ್ಲ ಈ ಮನೇಲಿ ನಾನಿರಬೇಕು, ಇಲ್ಲ ಆ ಹೆಂಗಸಿರಬೇಕು, ಅಷ್ಟೇ, ಇಬ್ಬರಲ್ಲೊಬ್ಬರಿರಬೇಕು, ತೀರ್ಮಾನ ನಿಮ್ಮದು ಎಂದು ಮಗಳು ಜೋರಾಗಿ ಕಿರ್ಚಿದ್ಲು. ಸ್ನೇಹಿತರೆ, ಇಂದು ಮೇಘ ಕಥೆಯ ಭಾಗ 2 ವಾಚನ ಮಾಡಲಿದ್ದೇನೆ. ಬನ್ನಿ ಆಲಿಸೋಣ. ಶೀರ್ಷಿಕೆ ಮೇಘ ಭಾಗ 2. ಅಂದು ಭಾನುವಾರ. ಶ್ರೀ, ಮೇಘ ಮತ್ತು ಮನು ಎಲ್ಲ ಮನೆಯಲ್ಲಿದ್ದರು. ಶಾಲೆ, ಆಫೀಸು ಎಲ್ಲ ರಜೆ ಇತ್ತು. ಬೆಳಿಗ್ಗೆ ಎಂದಿನಂತೆ ತಡವಾಗಿ ಎದ್ದರು. ಸಂಡೇ ಆಗಿದ್ದ ಕಾರಣ. ಆದರೆ ಅರುಣ ಈಗಾಗಲೇ ಎದ್ದು ಸಂಡೆಯ ವಿಶೇಷಗಳನ್ನ ತಯಾರಿಸ್ತಾ ಅಡುಗೆ ಮನೆಯಲ್ಲಿ ವ್ಯಸ್ತಳಿದ್ಲು. ಅಡಿಗೆ ಮನೆಯತ್ತ ಬಂದ ಶ್ರೀ ಮಡದಿಗೆ ಬೆಳಗಿನ ಶುಭೋದಯವನ್ನು ಹೇಳಿ ಏನಾದರೂ ಸಹಾಯ ಬೇಕಾ ಅಂತ ಕೇಳಿದ. ಆದರೆ ಅರುಣ ಎಲ್ಲ ಹೆಚ್ಚು ಕಮ್ಮಿ ತಯಾರಾಗಿ ಹೋಗಿದೆ, ನೀವು ಹೋಗಿ ತಯಾರಾಗಿ ಅಂದ ಹಾಗೆ ಮೇಘ ಮತ್ತೆ ಮನು ಎದ್ರಾ, ಸ್ವಲ್ಪ ನೋಡ್ತೀರಾ ಅಂದ್ಲು. ತಕ್ಷಣ ಶ್ರೀ ಮಕ್ಕಳು ಮಲಗಿದ್ದ ಕೋಣೆಯತ್ತ ನಡೆದ. ಅಲ್ಲಿ ಬಾಗಿಲು ತೆಗೆದು ನೋಡಿದಾಗ ಮೇಘ ಮತ್ತೆ ಮನು ಇನ್ನೂ ಮಲಗಿದ್ದರು. ಅವಳ ಪಕ್ಕ ಹಾಸಿಗೆ ಮೇಲೆ ಕುಳಿತು ಎಷ್ಟೋ ಹೊತ್ತಿನ ತನಕ ಮೇಘಳನ್ನೇ ದಿಟ್ಟಿಸ್ತಾ ಇದ್ದ. ಅವನಿಗೆ ತನ್ನ ಮಗಳು ಅರುಣಾಳ ಮೇಲೆ ಇಷ್ಟೊಂದು ದ್ವೇಷ ಕಾರಲಿಕ್ಕೆ ಸಾಧ್ಯನಾ? ಅದು ಸ್ವಂತ ತಾಯಿ ಮೇಲೆ. ಏನಾಯಿತು? ಅಷ್ಟು ಚೆನ್ನಾಗಿದ್ರು ತಾಯಿ ಮಗಳು. ಏನಂತ ಮಾಡೋದು? ಹೇಗಾದರೂ ಸರಿ, ಇವತ್ತು ನಾನು ಮೇಘಳೊಡನೆ ಮಾತಾಡಲೇಬೇಕು. ಇದಕ್ಕೆ ಮನೆಯಲ್ಲಿ ಮಾತಾಡುವುದು ಸರಿ ಅನ್ನಿಸಲಿಲ್ಲ. ಸಂಡೇ ಆಗಿದ್ದ ಕಾರಣ ಅರುಣ ಎಲ್ಲರ ಅಚ್ಚುಮೆಚ್ಚಿನ ಅಡುಗೆಗಳನ್ನು ಮಾಡಿದ್ಲು. ಮನುಗಿಷ್ಟ ಅಂತ ಬಿಸಿ ಬಿಸಿ ಕೋಡ್ಬಳೆ ಮಾಡಿದ್ಲು. ಮೇಘಂಗಿಷ್ಟ ಅಂತ ಹೇಳಿ ಪೂರಿ ಹಾಗೂ ಸಾಗು ಮಾಡಿದ್ಲು. ಪತಿಗಿಷ್ಟ ಅಂತೇಳಿ ಟೊಮೊಟೊ ಈರುಳ್ಳಿ ಗೊಜ್ಜು, ಹೀಗೆ ಎಲ್ಲದರ ಜೊತೆಗೆ ಸಿಹಿಯಾಗಿ ಜಾಮೂನ್ ಸಹ ಮಾಡಿದ್ಲು. ಇದು ಪ್ರತಿ ವಾರದ ವಿಶೇಷ ಅವ್ರ ಮನೆಯಲ್ಲಿ. ಅದೇನೋ ಅಂತ ಹೊಸ ವಿಷಯ ಅಲ್ಲ. ಆದರೆ ಇವತ್ತು ಮೇಘಳಿಗೆ ಯಾವ ಸಿಟ್ಟಿತ್ತೋ ಏನೋ, ಪೂರಿ ಸಾಗು ಎಲ್ಲ ಅವಳಿಗಿಷ್ಟ ಅಂತ ತಂದು ತಟ್ಟೆ ತುಂಬ ಹಾಕಿಟ್ರೆ ದಡಾರ್ ಅಂತ ತಟ್ಟೆನ ಎತ್ತಿ ಎಸೆದಿದ್ಲು. ಶ್ರೀಗೆ ತುಂಬಾ ಕೋಪ ಬಂದಿತ್ತು. ಮೇಘ, ಏನು ಮಾಡ್ತಾ ಇದೀಯಾ ಅಂತ ಹೇಳಿ ಕೈ ಎತ್ತಿದ್ದ. ಅರುಣನೇ ಓಡ್ ಬಂದು ಶ್ರೀಯ ಕೈಯನ್ನು ಇಳಿಸಿ ಕಣ್ಣಲ್ಲೇ ಸನ್ನೆ ಮಾಡಿದ್ಲು. ಶ್ರೀ ಸಹ ಎಷ್ಟೇ ಕೋಪವಿದ್ದು ತಕ್ಷಣಕ್ಕೆ ಸ್ವಲ್ಪ ಸಮಾಧಾನ ಮಾಡಿಕೊಂಡ. ಊಟ ಮಾಡಲು ಮನಸ್ಸೇ ಬರಲಿಲ್ಲ. ಯಾಕೆ ಇವಳದ್ದು ದಿನೇ ದಿನೇ ಯಕ್ಷಪ್ರಶ್ನೆ ಆಗ್ತಿದೆ ಅಂತ ಅರುಣ ತಲೆ ಮೇಲೆ ಕೈ ಹೊತ್ತಳು. ಇತ್ತ ಮನು ಕೂಡ ಇತ್ತೀಚೆಗೆ ಅಕ್ಕನನ್ನು ಕಂಡ್ರೆ ಹೆದರ್ತಾ ಇದ್ದ. ಜೊತೆಯಲ್ಲಿ ಊಟ ಮಾಡೋದು, ಮಾತಾಡೋದು ಎಲ್ಲವನ್ನೂ ನಿಲ್ಲಿಸ್ಬಿಟ್ಟಿದ್ದ. ಭಯ ಕಾಡ್ತಾ ಇತ್ತು ಅಕ್ಕ ಎಂದರೆ. ಇವತ್ತು ಅರುಣಳಿಗೆ ನಿಜಕ್ಕೂ ಶಾಕ್ ಆಗಿತ್ತು. ತಕ್ಷಣ ಮನವನ್ನು ಕುಳ್ಳಿರಿಸಿಕೊಂಡು ತಾನೇ ಬಲವಂತವಾಗಿ ಅವನಿಗೆ ಊಟ ಮಾಡಿಸಿದ್ಲು. ನಂತರ ಅವನು ಮಲಗಿಬಿಟ್ಟ. ತಾನೇ ತಟ್ಟೆಯಲ್ಲಿ ಊಟ ಬಡಿಸ್ಕೊಂಡು ಅರುಣ ಶ್ರೀ ಇದ್ದ ರೂಮಿನತ್ತ ಬಂದಳು. ಅರುಣಳನ್ನು ನೋಡ್ತಿದ್ದ ಹಾಗೆ ಅಕ್ಷರಶಃ ತಬ್ಬಿಕೊಂಡು ಮಗುವಿನಂತೆ ಅಳತೊಡಗಿದ. ಏನಾಯಿತು ಶ್ರೀ ಎಂದು ಸಮಾಧಾನ ಪಡಿಸಿದಳು. ಶ್ರೀ ಮಗುವಿನಂತೆ ಅಳ್ತ, ಅಯ್ಯೋ ಅರುಣ, ಏನಾಯಿತು ನನ್ನ ಮುದ್ದು ಮಗಳು ಮೇಘಾಗೆ? ಎಷ್ಟು ಒಳ್ಳೆಯ ಕೂಸಿತ್ತಲ್ವ, ಯಾಕೆ ನಿನ್ನ ಮೇಲೆ ಆಕೆ ಈ ರೀತಿ ಕೆಂಡ ಕಾರ್ತಿದ್ದಾಳೆ? ಒಂದೂ ಅರ್ಥ ಆಗ್ತಾ ಇಲ್ಲ. ಅರುಣ, ಹೀಗೆ ಆದರೆ ನಾವು ಮಗಳನ್ನು ಕಳೆದುಕೊಂಡು ಬಿಡ್ತೀವಿ ಎಂದಾಗ ಅರುಣ ಬೆಚ್ಚಿ ತಡೆದಿಟ್ಟಿದ್ದ ದುಃಖವನ್ನು ಹೊರಹಾಕುತ್ತಾ ಜೋರಾಗಿ ಹತ್ತಳು. ಎಷ್ಟೋ ಹೊತ್ತು ಇಬ್ಬರು ಹಾಗೇ ಕೂತಿದ್ರು. ನಂತರ ಶ್ರೀ, ಮೇಘ ಊಟ ಮಾಡಿಲ್ಲ ಅಲ್ವೇ ಅಂದಾಗ ಅರುಣ, ಇಲ್ಲ ಶ್ರೀ, ನನ್ನ ಮಗ ಕಂಡ್ರಾಗಲ್ಲ ಅವಳಿಗೆ, ನೀವೇ ಹೋಗಿ. ಹಾಗೆ ಊಟ ತಗೊಂಡು ಊಟದ ತಟ್ಟೆ ಹೊತ್ತು ಶ್ರೀ ಮಗಳ ಕೊಠಡಿಯತ್ತ ಹೊರಟ. ಮನು ಮಲಗಿದ್ದ. ಮತ್ತೆ ಮೇಘ ಅಲ್ಲಿರಲಿಲ್ಲ. ಹೊರಗೆ ಗಾರ್ಡನಲ್ಲಿ ಕೂತು ಆಕಾಶವನ್ನು ದಿಟ್ಟಿಸ್ತಾ ಇದ್ಲು. ಮಗಳ ಮುಖದಲ್ಲಿ ಮೊದಲಿನ ಕಳೆ ಇರಲಿಲ್ಲ. ಅದೊಂದು ಪುಟ್ಟ ಮಗು, ಆದರೆ ಉತ್ಸಾಹ, ಚೈತನ್ಯ ಯಾವುದೂ ಇಲ್ಲ. ಮಗಳೇ, ನಾವೀಗ ಊಟ ಮಾಡೋಣ, ಪಪ್ಪಂಗೆ ತುಂಬ ಹೊಟ್ಟೆ ಹಸೀತಿದೆ ಪುಟಿ ಅಂದಾಗ ಮೇಘ ಏನು ಮಾತಾಡದೆ ಮೆಲ್ಲಗೆ ಆ ಎಂದು ಬಾಯನ್ನು ತೆರೆದಳು. ತಾನೂ ತಿನ್ನುತ್ತಾ ಮೇಘ ತನ್ನ ಕೈಯಾರೆ ಪಪ್ಪನಿಗೆ ತಿನ್ನಿಸ್ತಾ ಒಬ್ರಿಗೊಬ್ರು ನೋಡ್ತಾನೇ ಇದ್ರು. ಕಣ್ಣಿಂದ ನೀರು ಇಳಿತಾನೇ ಇತ್ತು. ಶ್ರೀಗೆ ಏನು ಮಾಡೋದೆಂದು ಗೊತ್ತಾಗ್ತಿರ್ಲಿಲ್ಲ ಈ ಸಮಯ. ಪ್ರಶ್ನೆ ಕೇಳೋದು ತಪ್ಪಾಗುತ್ತೆ ಅಂತ ಸುಮ್ಮನಾಗ್ಬಿಟ್ಟ. ಅಂದು ಸಂಜೆ ಶ್ರೀ ಮಕ್ಕಳನ್ನು ಕರೆದುಕೊಂಡು ಹೊರಗಡೆ ಹೊರಟ. ಅರುಣ ಮಾತ್ರ ಗೇಟಿನ ಹತ್ರ ನಿಂತವ್ರಿಗೆಲ್ಲ ಟಾಟಾ ಮಾಡಿ ಮನೆಯಲ್ಲೇ ಉಳಿದು ಬಿಟ್ಲು. ಆ ಪಾರ್ಕು ತುಂಬ ದೊಡ್ಡದಿತ್ತು. ಇಂದಿನಂತೆ ಮನು ಜಾರುಬಂಡಿ ಆಟ ಅಂತ ಹೊರಟ. ಇತ್ತ ಶ್ರೀ ಮಗಳನ್ನು ಕೂಡಿಸ್ಕೊಂಡು, ಮಗಳೇ, ನಾನೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತೇನೆ, ಬೇಸರಿಸದೆ ಮನಸಾರೆ ಉತ್ತರ ಕೊಡ್ತೀಯಾ ಎಂದಾಗ ಮೇಘಳಿಗೆ ಅಪ್ಪ ಏನು ಕೇಳಬಹುದು ಅನ್ನೋ ಒಂದು ಅರಿವಿತ್ತು. ಆದರೂ ಏನು ಮಾತಾಡದೆ ತಲೆ ಆಡಿಸಿದಳು.
ಶ್ರೀಗೆ ಏನು ಮಾಡೋದೆಂದು ಗೊತ್ತಾಗ್ತಿರ್ಲಿಲ್ಲ. ಈ ಸಮಯ ಪ್ರಶ್ನೆ ಕೇಳೋದು ತಪ್ಪಾಗುತ್ತೆ ಅಂತ ಸುಮ್ಮನಾಗ್ಬಿಟ್ಟ. ಪುಟ್ಟಿ, ನಿನಗೆ ಶಾಲೆಯಲ್ಲಿ ಏನಾದರೂ ಆಗ್ತಾ ಇದೆಯಾ? ಯಾಕೆ ಅಮ್ಮನ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊತೀಯಾ? ನೀನು ಎಷ್ಟು ಪ್ರೀತಿಸ್ತಿದ್ದೆ ಅಮ್ಮನ್ನ, ಹೀಗಿರಲಿಲ್ಲ. ಈಗ ಚಿಕ್ಕ ಪುಟ್ಟ ವಿಚಾರಕ್ಕೂ ಎಗರಾಡ್ತೀಯಾ? ಇವತ್ತೆಷ್ಟು ಆಸೆ ನಿನಗೋಸ್ಕರ ಪೂರಿ ಸಾಗು ಮಾಡಿದ್ಲು, ಅದೇ ಪ್ಲೇಟೆಲ್ಲ ಚೆಲ್ಲಾಡಿಬಿಟ್ಟೆ. ಯಾರಿವತ್ತು ಊಟ ಮಾಡಿರಲಿಲ್ಲ ಸರಿಯಾಗಿ? ಅಮ್ಮ ಇನ್ನೂ ಊಟ ಮಾಡಿಲ್ಲ ಪುಟಿ ಅಂದಾಗ ಮೇಘ ಮುಖದಲ್ಲಿ ಸ್ವಲ್ಪ ಗಡಸ್ತನ ಕಾಣಿಸ್ಕೊಳ್ತು. ಆದರೆ ಅದನ್ನು ತೋರ್ಪಡಿಸದೆ, ಅಪ್ಪಪ್ಪ ಅದೇನಂತ ಗೊತ್ತಿಲ್ಲ ನನಗೆ, ಹೇಗಿರಬೇಕು ಅಂತ ತಿಳಿದಿಲ್ಲ, ನನಗೆ ಏನಾಗ್ತಾ ಇದೆ, ನಾನು ಯಾಕೆ ಅಮ್ಮನ ಕಂಡ್ರೆ ಆ ರೀತಿ ಬಿಹೇವ್ ಮಾಡ್ತೀನಿ ನನಗೆ ಗೊತ್ತಿಲ್ಲ, ಆದರೆ ನನಗೆ ಅಮ್ಮ ಬೇಡ ಅನ್ನಿಸ್ತಿದೆ ಅಷ್ಟೇ ಅಂದಳು. ಹೀಗೆ ಮುಂದುವರಿಸ್ತಾ ಮೇಘ ಮುಂದೆ ಹೇಳ್ತಾ, ನನ್ನಲ್ಲಿ ಏನಾಗ್ತಾ ಇದೆ ಗೊತ್ತಿಲ್ಲ, ನನಗೆ ಅಮ್ಮ ಬೇಡ ಒಟ್ಟಲ್ಲಷ್ಟೇ, ಇಲ್ಲ ನಾನಿರಬೇಕು ಮನೇಲಿ, ಇಲ್ಲ ಅಮ್ಮ ಇರಬೇಕಷ್ಟೇ ಎಂದು ಒಂದು ದೃಢ ನಿರ್ಧಾರದ ಧ್ವನಿಯಲ್ಲಿ ಹೇಳಿದಾಗ ಶ್ರೀ ಒಳಗೊಳಗೆ ಕುಸಿತಗೊಂಡ. ಆದರೆ ಮೇಲೆ ತೋರಿಸ್ಕೊಳ್ಳದೆ ಆಯಿತು ಎಂದು ಒಂದು ನಿರ್ಧಾರ ಮಾಡೋಣವಂತೆ, ಇವತ್ತೇನು ಬೇಕು ಎನ್ನುತ್ತಾ ಮಕ್ಕಳಿಗೆ ಐಸ್ ಕ್ರೀಮ್ ಮತ್ತು ಇತರ ತಿಂಡಿ ತಿನಿಸುಗಳನ್ನು ಕೊಡಿಸಿದ. ಅರುಣ ಅಮ್ಮನಿಗೆ ಫೇವ್ರೆಟ್ ಇಷ್ಟ ಸಮೋಸ ಅಂತ ಹೇಳಿ ಪ್ಯಾಕ್ ಮಾಡಿಸ್ತಿದ್ಲು ಮೇಘ ಯಾವಾಗಲೂ. ಆದ್ದರಿಂದು ಏನನ್ನೂ ಹೇಳದೇ ಇದ್ದಿದ್ದು ನೋಡಿ ಶ್ರೀಗೆ ತುಂಬಾ ನೋವಾಯಿತು. ಅಮ್ಮನ ಹತ್ರ ಹೋಗಿ, ಅಮ್ಮ ನಾನಿವತ್ತು ಪಾರ್ಕಲ್ಲಿ ಏನೆಲ್ಲ ಮಾಡಿದೆ, ಏನೆಲ್ಲ ಅಪ್ಪ ತಿಂಡಿ ಕೊಡಿಸಿದ್ರು ಅಂತ ಹೇಳ್ತಾ, ಅಮ್ಮ ನಿನ್ನ ಫೇವ್ರೆಟ್ ತಿಂಡಿ ತಂದಿದ್ದಾರೆ ಅಂತೇಳಿ ಸಮೋಸ ಪ್ಯಾಕೆಟ್ ಕೈಗಿತ್ತ ಮನು. ಮೇಘ ಯಾವಾಗಲೂ ಈ ಪ್ಯಾಕೆಟ್ ತರ್ತಿದ್ಲು ಆದ್ರಿಂದು ಎಂದು ನೊಂದಳು ಅರುಣ. ಗಂಡ ಹೆಂಡತಿ ಪರಸ್ಪರ ಮೊಗ ನೋಡಿಕೊಂಡ್ರು. ಎಲ್ಲ ಹೋದ್ಮೇಲೆ ಅರುಣ ಒಬ್ಬಳೇ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಹಾಗೆ ಮೇಘಳ ಡೆಸ್ಕ್ ಮೇಲಿನ ಒಂದಷ್ಟು ಪುಸ್ತಕದೊಳಗೆ ಇಣುಕಿದಾಗ ಕೊನೆಯ ಪೇಜ್ಗಳಲ್ಲಿ ತನ್ನ ಚಿತ್ರ ಬಿಡಿಸಿ ಕೆಟ್ಟದಾಗಿ ಗೀಟುಗಳನ್ನು ಹಾಕಿ ಜೊತೆಗೆ ಅಲ್ಲಲ್ಲಿ ಚುಚ್ಚಿದ್ದಳು. ಅಂದರೆ ನನ್ನ ಮಗಳು ಭಯಂಕರವಾಗಿ ದ್ವೇಷಿಸ್ತಿದ್ದಾಳೆಂಬ ಕಹಿ ಸತ್ಯದ ಅರಿವಾಗಿತ್ತು ಅರುಣಳಿಗೆ. ಇಲ್ಲಿ ಮೇಘ ಒಂದು ಪುಟ್ಟ ಮಗು, ಒಂದು 10 ವರ್ಷದ ಮಗು, ಆದರೆ ತನ್ನ ಸ್ವಂತ ತಾಯಿನ ಯಾಕೆ ಈ ಪರಿ ದ್ವೇಷಿಸ್ತಿದ್ದಾಳೆ? ಇದಕ್ಕೆಲ್ಲ ಉತ್ತರ ಇದೆಯಾ ಸ್ನೇಹಿತರೆ? ಆ ಉತ್ತರ ನಾನು ನಾಳಿನ ಸಂಚಿಕೆಯಲ್ಲಿ ತೊಗೊಂಬರ್ತೀನಿ. ಅಷ್ಟರಲ್ಲಿ ನೀವು ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ, ನನಗೆ ಸಪೋರ್ಟ್ ಮಾಡಿ. ಈ ಕತೆ ಹೇಗಿದೆ ಹೇಳಿ. ಈ ರೀತಿಯ ಮಕ್ಕಳುಗಳನ್ನ ನೀವೆಲ್ಲಾದರೂ ನೋಡಿದ್ದೀರಾ ನಿಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ, ಅಥವಾ ನಿಮ್ಮ ಮನೆಯಲ್ಲಿ ಈ ರೀತಿಯ ಸಮಸ್ಯೆ ಶಿಶುಗಳು ಇದ್ದಾರಾ? ಖಂಡಿತವಾಗಿ ತಿಳಿಸಿ ಸ್ನೇಹಿತರೆ. ನಾಳೆಯ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಮೇಘಳ ಕಥೆಯೊಂದಿಗೆ. ನಾನು ಅನಿತಾ. ನಮಸ್ತೆ.